ಸುಖ ಜ್ಯೋತಿ ಎನ್ನುವ ಶಬ್ದ ಜ್ಯೋತಿ ಸಹಜವಾಗಿ ಬೆಳಕು ಬೆಳಕು ಅಂತ ಸಾಮಾನ್ಯ ಬೆಳಕಲ್ಲ. ಯಾಕೆಂದ್ರೆ ಈ ಬೆಳಕಿನ ಸಂಪತ್ತು ನಮಗೆ ಸಿಗದೆ ಹೋದ್ರೆ ಯಾವುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೇ ಸೌಖ್ಯವೂ ಕೂಡ ಅದು ಸುಖಕರ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಹೌದು, ನಾನೊಂದು ಜ್ಞಾನದ ವಲಯದಲ್ಲಿ ಈಗ ನನಗೆ ಹೆಚ್ಚು ಕಮ್ಮಿ ಎಲ್ಲ ವಿಷಯಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಅನ್ನುವ ಏನು ಒಂದು ಕ್ಲಾರಿಟಿ ಇದೆ, ಇದು ಜ್ಞಾನದಿಂದ ಬಿಟ್ಟು ಬೇರೆ ಯಾವುದರಿಂದನೂ ಬರಲ್ಲ. ಎಲ್ಲ ಕಣ್ಣ ಮುಂದೆ ಇದ್ರೂ ಕೂಡ ಅರಿವೇ ಇಲ್ಲ ಅಂದ್ರೆ ಅದರ ಸೌಖ್ಯವನ್ನು ನಮಗೆ ಅನುಭವಿಸ್ಲಿಕ್ಕಾಗಲ್ಲ. ಇದನ್ನ ಬೆಳಕು ಅನ್ನುವ ಜ್ಯೋತಿ ಶಬ್ದದಿಂದ ಹೇಳಿದ್ದು. ಅಂದ್ರೆ ಸ್ವರೂಪಭೂತವಾದ ಕಣ್ಣು ತೆರೆದುಕೊಳ್ಳುವುದು ಅಂತ ಅರ್ಥ. ಎಲ್ಲರೊಳಗೂ ದೇವರಿದ್ದಾನೆ. ಅದೇನು ವಿಶೇಷ ಜ್ಞಾನಿಯನ್ನ ಅಂತರ್ಜ್ಯೋತಿ ಅಂತ ಕರೆದದ್ದು ಅಂದ್ರೆ ಜ್ಞಾನಿಗೆ ಅವನು ಇದ್ದಾನೆ ಅಂತ ಗೊತ್ತಾಗಿರುತ್ತೆ. ಬೇರೆಯವರೆಲ್ಲ ಇದ್ರೂ ಕೂಡ ಅವನ ಪಾಡಿಗೆ ಅವನಿರ್ತಾನೆ, ದೇವರಿದ್ದಾನಂತೆ ಅಂತ ಇನ್ನು ಅಂತೆ ಕಂತೆಗಳ ಬಂತೆಯಲ್ಲೇ ಕಳೆದು ಹೋಗಿರ್ತಾರೆ. ಆದ್ದರಿಂದಾಗಿ ಭಗವಂತ ಹೇಗೆ ಅಂದ್ರೆ ಯಾರಿಗೆ ಒಳಗಿನಿಂದ ಭಗವಂತ ಕಾಣ್ಲಿಲ್ಲೋ ಅವನು ಕುರುಡರ ಮನೆಯಲ್ಲಿ ನಂದಾ ದೀಪ ಇಟ್ಟ ಹಾಗೆ. ದೀಪ ಇಡುವುದರಿಂದ ಭಗವಂತನಿಗೆ ತೃಪ್ತಿ ಆಗುತ್ತೆ, ಬೇರೆ ಪ್ರಶ್ನೆ. ಆದ್ರೆ ಆ ದೀಪದಿಂದ ಕುರುಡನಿಗೆ ನೇರವಾಗಿ ಏನು ಉಪಯೋಗ ಇಲ್ಲ. ಅವನ ಕಣ್ಣುಗಳಿಂದ ವಿಷಯ ಗ್ರಹಿಕೆಗೆ ಬೇಕಾದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದ ಸಹಕಾರವನ್ನು ಅವನಿಗದು ಉಪಯೋಗ ಬರಲ್ಲ. ಆದ್ರಿಂದ ನಾವೆಲ್ಲ ಒಂದು ರೀತಿ ಕುರುಡರ ಸ್ಥಿತಿಯಲ್ಲಿರುವ ದೀಪವನ್ನ ಬೆಳಗಿಕೊಂಡವರು. ಆದ್ರೆ ಅದಕ್ಕಿಂತ ಆಳದಲ್ಲಿ ನಾವು ಭಗವಂತನನ್ನ ನೆನಪಿಸಿಕೊಂಡಾಗ ಅಂತರಂಗದ ಕಣ್ಣು ಅದನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅದೇ ಸಮಾಧಿ ಸ್ಥಿತಿ ಅಂತ ಹೇಳಿದ್ದು. ಈಗ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಮಾತ್ರನ ಅವನು ಅಂತರ್ಜ್ಯೋತಿ. ಬಾಹ್ಯಾವಸ್ಥೆಯಲ್ಲಿ ಅವನಿಗೆ ಏನು ಉಪಯೋಗ ಇಲ್ವಾ ಅಂದ್ರೆ ಅಪರೋಕ್ಷ ಸ್ಥಿತಿಯಲ್ಲಿದ್ದವನಿಗೆ, ಸ್ಥಿತಿಯನ್ನು ತಲುಪಿದವನಿಗೆ ಸಮಾಧಿಯಲ್ಲಿ ಮಾತ್ರ ಭಗವಂತನ ದರ್ಶನ ಅಲ್ಲ, ಬಾಹ್ಯಾವಸ್ಥೆಯಲ್ಲೂ ಅದರ ಗುಂಗು ಇರುತ್ತೆ. ಆಮೇಲೆ ಅವನಿಗೆ ಎಷ್ಟು ಹೊರಗೆ ಬಂದು ಕೂತಾಗಲೂ ಚಿತ್ತ ವಿಕ್ಷೇಪ ಉಂಟಾಗುದಿಲ್ಲ. ಅವನಿಗೆ ಯಾವಾಗ್ಲೂ ಏನೇ ಕಂಡಾಗ್ಲೂ ಅದರಲ್ಲಿರುವ ಬೆಳಕನ್ನು ಹುಡುಕುವ ಪರೀಕ್ಷಿತನ ಹಾಗೆ ಆಗ್ಬಿಡ್ತಾರೆ. ಏನ್ ನೋಡಿದ್ರು ಇಲ್ಲೇನಾದ್ರೂ ಭಗವಂತ ವಿಶೇಷ ರೂಪ ಇದೆಯಾ, ಇಲ್ಲೇನಾದ್ರೂ ಭಗವಂತನ ಬಗ್ಗೆ ತಿಳ್ಕೊಳಿಕ್ಕೆ ಅವಕಾಶ ಇದೆಯಾ ಅನ್ನುವ ಜಿಜ್ಞಾಸೆ ಆತನನ್ನ ಕಾಡುತ್ತೆ. ಇದೆಲ್ಲ ಹೇಗಾಯ್ತು ಅನ್ನೋದಕ್ಕೆ ಕೊನೆಯ ಮಾತು ಬಂದದ್ದು. ಅವನು ಯೋಗಿ, ಸ್ಪರ್ಶ ಸಂಪರ್ಕದಲ್ಲಿದ್ದಾನೆ. ಯೋಗ ಅಂದ್ರೆ ಜೋಡಿಯಾಗುವುದು, ಜೊತೆಯಾಗುವುದು. ಭಗವಂತನಿಗೆ ಜೊತೆಯಾಗಿದ್ದಾನೆ, ಅದರಿಂದಾಗಿ ಅವನು ಅಪರೋಕ್ಷ ಜ್ಞಾನಿಯಾಗಿದ್ದಾನೆ ಅಂತ ಅರ್ಥ. ಹೇಗಾಯ್ತದು ಅಪರೋಕ್ಷ ಜ್ಞಾನಿ ಆದದ್ದು? ಹೇಗಾಯ್ತು? ಬ್ರಹ್ಮಭೂತ. ಬೇರೆ ಬೇರೆ ಅಪರೋಕ್ಷ ಅಂದ್ರೆ, ಈಗ ಯೋಗ ಅಂದ್ರೆ ಪ್ರಪಂಚದ ಯೋಗವೂ ಆಗುತ್ತೆ, ವಸ್ತುಗಳ ಯೋಗವೂ ಆಗುತ್ತೆ, ಬಂಧುಗಳ ಯೋಗವೂ ಆಗುತ್ತೆ. ಇದು ಅಪರೋಕ್ಷ ಜ್ಞಾನವೇ ಇದು. ಆದ್ರೆ ಆ ಅಪರೋಕ್ಷ ಜ್ಞಾನ ಬ್ರಹ್ಮಭೂತವಾಗಿದ್ರೆ ಮಾತ್ರ ಪರಮಾತ್ಮನನ್ನ, ಅಂದ್ರೆ ಬಾಹ್ಯದ ಪ್ರಪಂಚದ ಜೊತೆಗೆ ಇರುವಾಗಲೂ ಕೂಡ ಯಾರಿಗೆ ಪರಮಾತ್ಮನ ಎಚ್ಚರ ತಪ್ಪುವುದಿಲ್ವೋ ಅಂತ ಸ್ಥಿತಿಯಲ್ಲಿದ್ದಾಗ ಅದೊಂದು ರೀತಿ ಹೊರಗಿನ ಪ್ರಪಂಚ ಎಲ್ಲ ಮುಚ್ಚಿ ಬಿಟ್ಟಿರುತ್ತೆ. ಅದರಿಂದಾಗಿ ಒಳಗೆ ಮಾತ್ರ ಏನಾದ್ರೂ ಒಂದು ನೋಡುದು ಸ್ವಭಾವ ಅಂತ ನಾವು ಹಿಂದೆ ನೋಡಿದ್ವಿ. ಜೀವಕ್ಕಾದ್ರೂ ಅದರ ಕಣ್ಣಿಗೆ ಸದಾ ಏನಾದ್ರೂ ಒಂದು ತಿಳ್ಕೊಳ್ಳುವ ಸಹಜ ಸ್ವಭಾವ. ಅದು ಮನಸ್ಸಿನ ಕಣ್ಣಾದ್ರೂ ಸರಿ, ದೇಹದ ಕಣ್ಣಾದ್ರೂ ಸರಿ, ಅದರ ಹುಡುಕಾಟ ನಿರಂತರ. ಏನಾದ್ರೂ ಒಂದನ್ನು ಚಿಂತಿಸುವುದು ಅದರ ಸ್ವಭಾವ. ಒಂದು ಕ್ಷಣವೂ ಕೂಡ ಅದು ಏನೂ ವಸ್ತುಗಳ ಸ್ಪರ್ಶ ಇಲ್ಲದೆ, ಈಗ ಹೊರಗಿನ ಮನಸ್ಸು ಪೂರ್ತಿ ಸೈಲೆಂಟ್, ಒಳಗಿನ ಮನಸ್ಸಿಗೆ ಏನೋ ತಿನ್ಲಿಕ್ಕೆ ಆಹಾರ ಸಿಕ್ತು, ಅದರಿಂದಾಗಿ ಅದು
ಏನು ಕೆಲಸ ಮಾಡದೇ ಇದ್ರೂ ತೊಂದರೆ ಇಲ್ಲ. ಒಳಗೂ ಅದಕ್ಕೆ ಏನು ಚಟುವಟಿಕೆ ಇಲ್ಲ, ಹೊರಗೂ ಚಟುವಟಿಕೆ ಇಲ್ಲ ಅಂತಂದಾಗ ದೇಹ ಇಷ್ಟಿಷ್ಟಿದಾಯ್ತು ಅಂತ ಅದನ್ನ ನೀತಿಗೆ ಜಾರಿತು ಅಂತ ಬಿಟ್ಬಿಡ್ತಾರೆ. ಹಾಗಾಗಿ ಒಳಗಾದ್ರೂ ಹೊರಗಾದ್ರೂ ಮನಸ್ಸಿಗೆ ಏನಾದ್ರೂ ಒಂದು ಸಿಗ್ಬೇಕು. ಹಾಗಾಗಿ ಬ್ರಹ್ಮಭೂತೋಧಿ ಗಚ್ಚತಿ. ಇನ್ನು ಒಂದು ಮೂಲ ಸಂಗತಿಯನ್ನು ಯೋಚನೆ ಮಾಡುವುದಾದ್ರೆ, ಒಂದು ಕಥೆ ಇದೆ. ಒಬ್ಬ, ಅದು ನಮ್ಮ ಸ್ವಾಮಿಗಳು ಯಾವಾಗಲೂ ಒಂದು ಕಥೆ ಹೇಳ್ತಿದ್ರು. ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸಿದ್ದಾರೆ ಇವರು. ಅವರವರಿಗೆ ಬೇಕಾದಾಗ ಉಳಿಯುತ್ತೆ ಅನ್ನುವ ಹಾಗೆ. ಒಂದು ಸಿಂಹದ ಮರಿ ತನ್ನ ತಾಯಿಯಿಂದ ಬೇರ್ಪಡುತ್ತೆ. ಬೇರ್ಪಟ್ಟು ಎಲ್ಲೋ ಕಾಡಾಡಿಯಾಗಿ ಓಡ್ತಾ ಇದ್ದದ್ದನ್ನ ಈ ನರಿಗಳ ಗುಂಪು ನೋಡಿ ಏನೋ ಅದಕ್ಕೂ ಒಂದ್ಸರ್ತಿ ಒಳ್ಳೆ ಬುದ್ಧಿ ಬಂದದನ್ನ ನೋಡ್ಕೊಳ್ಳುತ್ತೆ. ಅದು ಓಡಾಟ ಇತ್ಯಾದಿಗಳನ್ನೆಲ್ಲ ಮಾಡಿ 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 ಅದು ಕೂಡ ಒಂದ್ಸರ್ತಿ ಓ ಅಂತ ಉಳಿಲಿಕ್ಕೆ ಶುರು ಮಾಡುತ್ತೆ. ಇವುಗಳೆಲ್ಲ ಯಾವಾಗ ಕೂಗು ಹೋಗುದು ಆಕಾಶ ಆ ಮಾರ್ಗದಲ್ಲಿ. ಅದು ಕೂಡ ಹಾಗೆ ಕೂಗ್ತಿತ್ತು. ಯಾವಾಗ್ಲೂ ಒಮ್ಮೆ ಸ್ವಲ್ಪ ಬೆಳೆದು ದೊಡ್ಡದಾದಾಗ ಸಿಂಹಗಳ ಗುಂಪು ನೋಡಿ ಇದು ನಮ್ಮ ಮರಿ ಅಂತ ಓಡಿ ಬಂದು ಅದನ್ನ ಮಾತಾಡಿಸಿದ್ರು. ಆವಾಗ ಅದು ತನ್ನ ಗರ್ಜನೆ ಮೂಲಕ ಮಾತಾಡಿದ್ರೆ ಶುರು ಮಾಡಿತು. ಸಿಟ್ಟುವಂತೆ ಇನ್ನೇನು ಹೀಗೆ ಉಳಿಡ್ತಿದೆ, ಗರ್ಜನೆ ಮಾಡು. ಅದಕ್ಕೆ ಏನ್ ಮಾಡಿದ್ರು ಗರ್ಜನೆ ಮಾಡ್ಲಿಕ್ಕೆ ಬರ್ಲೇ ಇಲ್ಲ. ಯಾಕಂದ್ರೆ ಗರ್ಜನೆ ಮಾಡಿದ್ ನೋಡೇ ಇಲ್ಲ, ಅದು ಈಗಲೇ ನೋಡ್ತಾ ಇರೋದು. ಮತ್ತೆ ಅಭ್ಯಾಸ ಎಲ್ಲ ಆಗಿದ್ದು ಉಳಿಟ್ಟದ್ದೇ. ಹಾಗಾಗಿ ಕೊನೆಗೆ ಏನಾಯ್ತು ಅಂತಂದ್ರೆ ಅದು ಸೀದಾ ನೀರ್ ಮಾತ್ರ ಕರ್ಕೊಂಡು ಹೋಯ್ತು. ನೀನ್ ಇಲ್ಲಿ ತನಕ ಎಷ್ಟು ಉಳಿದ ನರಿಗಳನ್ನು ನೋಡಿದ್ವಿ, ಅದನ್ನ ಈ ನೀರಲ್ಲಿ ಈಗ ನಿನ್ನನ್ನು ನೋಡ್ಕೋ. ಅದಕ್ಕೆ ಅಲ್ಲಿ ತನಕ ಅದು ಆತರ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡೇ ಇಲ್ಲ ಅನ್ಸುತ್ತೆ. ಸ್ಪಷ್ಟವಾಗಿ ತನ್ನ ಪಕ್ಕದಲ್ಲಿರುವ ಸಿಂಹವು ತನಗೂ ಇರುವ ಸಾಮ್ಯ ಸ್ಪಷ್ಟ ಗೊತ್ತಾಯ್ತು. ಇಲ್ಲ ಅಂದ್ರು ನಾನು ಬೇರೆ ಅಂತೇನೋ ಗೊತ್ತಾದ್ರೂ ಕೂಡ ಇದೇನೋ ಚಿತ್ರ ಅಂತ ಬಿಡ್ತಿತ್ತು ಏನೋ. ಆದ್ರೆ ಅದು ಗರ್ಜಿಸುವ ರೀತಿ, ಅದು ನಡೆಯುವ ರೀತಿ ಇತ್ಯಾದಿಗಳನ್ನೆಲ್ಲ ನೋಡಿ ಈಗ ತನ್ನ ಪಕ್ಕದಲ್ಲಿ ನಿಲ್ಲಿಸಿದಾಗ ಅದು ತಾನು ಕೂಡ ಒಂದು ಸಿಂಹ ಅಂತ ಗೊತ್ತಾಯ್ತು. ಹಾಗೆ ಬ್ರಹ್ಮಭೂತನಾಗಿ ಇದ್ದವ ತನ್ನನ್ನು ತಾನು ಬೆಳೆದಿದ್ದ. ಆದ್ರಿಂದಾಗಿ ಅವನು ಮತ್ತೆ ಬ್ರಹ್ಮಭೂತನಾದ, ಬ್ರಹ್ಮನೇ ಆದ ಅಂತ ಹೇಳಲಿಕ್ಕೆ ಈ ಕಥೆ ಇದೆ. ಆದ್ರೆ ಈ ಕಥೆ ಬ್ರಹ್ಮಭೂತ ಆದ ಅಂತ ಹೇಳುದಿಲ್ಲ. ಬ್ರಹ್ಮನಂತೆಯೇ ಈಗ ರಾಜಕುಮಾರನ ಕಥೆ ಅಂತ, ಅವನ ಅಪ್ಪ ಮಗ ಕಳೆದು ಹೋಗಿದ್ದ, ಹುಡ್ಕೊಂಡು ಬಂದ ರಾಜಕುಮಾರ ಅಂತ ಗೊತ್ತಾಯ್ತು. ಅವನ ಅಪ್ಪ ರಾಜಕುಮಾರ ಆಗಿದ್ದ, ಮಗ ರಾಜಕುಮಾರ ಆಗಿದ್ದ, ಅಪ್ಪನೇ ರಾಜಕುಮಾರ, ಮಗನೇ ರಾಜಕುಮಾರ. ಸಿಂಹವೇ ಇದೆ. ಸಿಂಹದ ಮರಿಗೆ ತಾನು ಸಿಂಹ ಅಂತ ಗೊತ್ತಿರ್ಲಿಲ್ಲ. ಪರಮಾತ್ಮ ಹೇಗೆ ಜ್ಞಾನಾನಂದಮಯನು, ಅವನು ಕೂಡ ಜ್ಞಾನಾನಂದಮಯ ಅನ್ನುವ ಸಂಗತಿ ಅರ್ಥ ಆಯ್ತು. ಆದ್ರಿಂದಾಗಿ ಒಳ್ಳೆ ನಾಟಕ ಮಾಡ್ಬೋದು. ಇದನ್ನ ತುಂಬಾ ಒಳ್ಳೆಯ ಸ್ಕ್ರಿಪ್ಟ್ ಮಾಡಿದ್ರೆ, ಸಣ್ಣ ಸ್ಕಿಟ್ ಅಂತ ಹೇಳ್ತೇವಲ್ಲ, ಆ ತರ ಮಾಡಿದ್ರೆ ಅದ್ಭುತವಾಗಿ ಜೀವನಿಗೂ ಪರಮಾತ್ಮನಿಗೂ ಇರುವ ಒಂದು ಒಳ್ಳೆಯ ಸಂಬಂಧ, ಮತ್ತು ಅವನು ತನ್ನನ್ನು ಮರೆತು ಲೋಕದ ಸಾಮಾನ್ಯ ಜೀವಜಾತಗಳ ರೀತಿಯಲ್ಲಿ ಪಶುವಿನಂತೆ ವರ್ತಿಸುವುದನ್ನ ತಪ್ಪಿಸ್ಲಿಕ್ಕೆ ಒಳ್ಳೆಯ ದೃಷ್ಟಾಂತ. ಹಾಗಾಗಿ ಇದು ಬ್ರಹ್ಮಣೀಭೂತ ಆಗ್ಬೇಕು ಹೊರತು ಬ್ರಹ್ಮೈವ ಭೂತ ಅಂತ ಅರ್ಥ ಆಗುವುದಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಯಾವಾಗ್ಲೂ ಭಗವಂತನನ್ನೇ ಚಿಂತಿಸ್ತಾ ಇದ್ದವ
ಬ್ರಹ್ಮನಲ್ಲೇ ಮನಸ್ಸು ಅಂಗದಲ್ಲಿ ನಿರಂತರ ಭಗವಂತನ ಎಚ್ಚರ ಇದೆ, ಅದರಿಂದಾಗಿ ನನ್ನ ಬ್ರಹ್ಮಭೂತ ಅಂತ ಕರೆದಿತ್ತು. ಯಾವಾಗ ಈ ರೀತಿಯಾಗಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಬಾಹ್ಯದಲ್ಲಾಗಲಿ ಆಂತರದಲ್ಲಾಗಲಿ ಅವನಿಗೆ ಪರಮಾತ್ಮನ ಎಚ್ಚರಿಕೆ ಇದೆ ಅಂದ ಮೇಲೆ ಅವನನ್ನ ಯೋಗಿ ಅಂತ ಕರೆದ್ರು. ಅಂತ ಸುಖ ಅಂತರಾರಾಮ ಅಂತರ್ಜ್ಯೋತಿ. ಬ್ರಹ್ಮಭೂತನಲ್ಲದೆ ಹೋದ್ರೆ ಅವನ ಅಂತರ್ಜ್ಯೋತಿಯೂ ಆಗ್ತಿರ್ಲಿಲ್ಲ, ಅಂತರಾರಾಮನೂ ಆಗ್ತಿರ್ಲಿಲ್ಲ, ಅಂತರ ಸುಖನೂ ಆಗ್ತಿರ್ಲಿಲ್ಲ, ಅಂತ ಸುಖನೂ ಆಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿ ಇನ್ನೊಂದು ಮಾತು ಬಂತು. ಹೇಗೆ ಅಂದ್ರೆ ಬ್ರಹ್ಮಭೂತೋತಿ ಗಚ್ಚತಿ ಅಂತ ಹೇಳುವ ಮುಂಚೆ ಬ್ರಹ್ಮ ನಿರ್ಬಾಣಂ ಅಧಿಗಚ್ಚತಿ. ಬಾಣ ಅಂದ್ರೆ ಶರೀರ ಅಂತ ಅರ್ಥ ಸಂಸ್ಕೃತದಲ್ಲಿ. ಬಾ ಅಂದ್ರೆ ಕಾಮನೆ, ಬಕಾಮನೆ ಅಂತ ಧಾತು. ಅಣತಿ ದೇಹದಿಂದ ಬಯಕೆಗಳನ್ನ ಪಡೀಲಿಕ್ಕಾಗುವಂತಹ ಸಾಧನೆ ಯಾವುದೋ ಅದು ಶರೀರ. ಏನೋ ಬಯಕೆ ಬಂದ್ರೆ ಜೀವಕ್ಕೆ ಆಕಾಶ ಮಾರ್ಗದಲ್ಲಿ ಇರಬೇಕಾದ್ರೆ ಅದಕ್ಕೆ ಸ್ವತಂತ್ರವಾಗಿ ಏನನ್ನೂ ಸ್ವೀಕರಿಸ್ಲಿಕ್ಕಾಗಲ್ಲ. ಅದಕ್ಕೊಂದು ಶರೀರ ಬಂದ್ಮೇಲೆ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತೆ. ಅಲ್ಲ, ಶರೀರವೇ ಬರದೇ ಇದ್ರೆ ಆರಾಮಲ್ವಾ? ಶರೀರ ಬರದಿದ್ರೆ ಆರಾಮ ಹೌದು, ಆದ್ರೆ ಈ ಸಾಧನೆ ಮುಂದುವರಿಯಲ್ಲ. ಸಾಧನೆ ಮುಂದುವರಿಬೇಕು ಅಂದ್ರೆ ಶರೀರನೇ ಬರಬೇಕು. ಅಯ್ಯೋ ಇದೆಲ್ಲ ಸಾಕಾಗಿದೆ, ನಮ್ಗೆ ಈ ಶರೀರ ಬೇಡ ಅಂತ ನಾವು ತಿರಸ್ಕರಿಸುವ ಹಾಗಿಲ್ಲ. ಯಾಕೆಂದ್ರೆ ನಾವು ಮುಂದುವರೆದು ಈ ಜೀವಕ್ಕೆ ಸರಿಯಾದ ಬೆಳವಣಿಗೆ ಬರಬೇಕು ಅಂದ್ರೆ ಶರೀರವೇ ಬೇಕು. ಈ ಶರೀರ ಬಂದ ಮೇಲೆ ಅದರ ಅಭಿವ್ಯಕ್ತಿ ಒಳಗೆ ಏನೇನಿದೆ, ಬೀಜಕ್ಕೆ ಒಂದು ಮರ ಅನ್ನುವ ಕಲ್ಪನೆ ಬಂದ ಮೇಲೆನೆ ಆ ಬೀಜ ನಿಜವಾದ ಅಂದ್ರೆ ಬೋನ್ಸಾಯಿಯೋ ಅಥವಾ ಕಾಟೋ ಅಥವಾ ಕಸಿಯೋ ಅಥವಾ ವಿಶೇಷವಾದದ್ದು ಇದೇನು ಗೊತ್ತಾಗಬೇಕಂದ್ರೆ ಬೀಜ ನೆಟ್ಟು ಮರವಾಗಿ ತನ್ನ ಸ್ವರೂಪವನ್ನು ತೋರ್ಪಡಿಸಬೇಕು. ಅದಕ್ಕೆ ಬೇಕಾದದ್ದು ಈ ಶರೀರ. ಪ್ರಾಣಿಗಳ ಶರೀರದಲ್ಲಿ ಅವುಗಳಿಗೆ ಆ ಅಭಿವ್ಯಕ್ತಿ ಪಡಿಸ್ಲಿಕ್ಕೆ ಬೇಕಾದ ಮನಸ್ಸು, ಬುದ್ಧಿ, ಚೇತನ, ಅಹಂಕಾರವು, ಮಾತು, ಶಾರೀರಿಕವಾದ ರೂಪರೇಷೆಯು ಏನೂ ಇಲ್ಲ. ಆದ್ರಿಂದಾಗಿ ಅದಕ್ಕೆ ಏನನ್ನೂ ಪಡ್ಕೊಳ್ಳಿಕ್ಕಾಗುದಿಲ್ಲ. ಯಾವಾಗ ಭಗವಂತನ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಬೇಕಿರುವಂತಹ ಶರೀರದ ಲಕ್ಷಣಗಳು ಗಟ್ಟಿಯಾಗಿ ಸಿಕ್ಕುತ್ತೋ ಆವಾಗ ಅವನು ಭಗವಂತನನ್ನು ತಿಳಿಯುವುದಕ್ಕೆ ಬೇಕಿರುವಂತಹ ಅವಕಾಶವನ್ನು ಪಡೆಯುತ್ತಾನೆ. ಹಾಗಾಗಿ ನಿರ್ಬಾಣ ಅಂತಂದ್ರೆ ಬಾಣವನ್ನ ಕಳಚಿಕೊಳ್ಳುವುದು. ಬಾಣ ಅಂದ್ರೆ ಶರೀರ. ಶರೀರಗಳನ್ನ ಕಳಚಿಕೊಳ್ಳುವಂತಹ ಜ್ಞಾನಾನಂದಮಯವಾದ ಸ್ಥಿತಿಯನ್ನು ಆತ ಹೊಂದುತ್ತಾನೆ. ನಿರ್ಬಾಣಂ ಬ್ರಹ್ಮ ಅಧಿಗಚ್ಚತಿ. ಅವನಿಗೆ ಸ್ವತಃ ಶರೀರ ಇಲ್ಲ, ನಿರ್ಬಾಣನಾದ ಬ್ರಹ್ಮನನ್ನ ಪಡೆಯುತ್ತಾನೆ ಅಂತ ಒಂದರ್ಥ, ನಿರ್ಬಾಣನಾಗಿ ಬ್ರಹ್ಮನನ್ನ ಪಡೆಯುತ್ತಾನೆ ಅಂತ ಇನ್ನೊಂದು ಅರ್ಥ. ಎರಡೂ ಅರ್ಥದಲ್ಲಿ ಸರಿ ಇದೆ. ಈ ಚಿಲ್ಲ ಟೆಕ್ಗಳಲ್ಲಿ ಹಾಗೆ ಕಾಣುತ್ತೆ. ಅದು ಕೂಡ ಯಾಕೆಂದ್ರೆ ಬಾಣ ಶಬ್ದದಿಂದ ಶರೀರವನ್ನು ತೆಗೆದುಕೊಂಡ ಹಾಗೆ ವಾಣ ಅಂತ ಒಂದು ಶಬ್ದವನ್ನು ಬಳಸಿ ಅದಕ್ಕೇನು ವಿಶೇಷ ಅರ್ಥ ಹೇಳಿದ್ದು ನಿರ್ವಾಣ ಅಂತ ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ಒಟ್ಟು ಹಾಗಾದ್ರೆ ಏನಾಯ್ತು, ಅಪರೋಕ್ಷ ಜ್ಞಾನದಿಂದ ಲಿಂಗದೇಹ ಭಂಗವಾಗಿ ಸತ್ಯಲೋಕ ಪಡೆದು, ಅಂದ್ರೆ ಸತ್ಯಲೋಕ ಪಡೆದು ಆಮೇಲೆ ಲಿಂಗದೇಹ ಭಂಗವಾಗಿ ಅಂದ್ರೆ ಜ್ಞಾನದಿಂದ ಅವನು ಮೆರೀತಾ ಇರ್ತಾನೆ. ಅರಿವಿನಿಂದ ಕೊನೆಗೆ ಒಳ ಶರೀರದ ಎಲ್ಲ ಬೇಗುದಿಗಳನ್ನು ಕಳಚಿಕೊಂಡು ಹೋಗ್ತಾನೆ. ಇಷ್ಟು ನಾವು ಈ ಹಿಂದಿನ ಪದ್ಯದ ಸಾರವನ್ನು ಗಮನಿಸಿದ್ದು. ಹಾಗಾದ್ರೆ ಯಾರು ಕಾಮಾದಿಗಳ ಕಾಟವನ್ನು ಕಳಚಿಕೊಂಡು ಒಳಗಿಂದೊಳಗೆ ತನ್ನದೇ ಆದ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ತಾ ಇರ್ತಾನೋ, ಅದರ ಆನಂದದಲ್ಲಿ ಮಗ್ನನಾಗಿ ಪ್ರಪಂಚವನ್ನು ಮರೆತು ಬಿಡ್ತಾನೋ, ಹಾಗೆಯೇ ಯಾವ ಜ್ಞಾನಿಯು ತನ್ನ ಸ್ವರೂಪದ ಕಣ್ಣಿನಿಂದ ಭಗವಂತನ ಬೆಳಕನ್ನು ಕಾಣುತ್ತಾನೋ, ಆ ಬೆಳಕಲ್ಲೇ ಮೈ ಮರೀತಾನೋ, ಅವನು ಆ ಜ್ಞಾನಯೋಗಿ ಮಾನಸಿಕವಾಗಿ ನಿರಂತರ ಭಗವಂತನಲ್ಲೇ ನೆಲೆಸಿರ್ತಾನೆ. ಚತುರ್ಮುಖನನ್ನ ಸೇರಿ ಉಪದೇಶವನ್ನು ಪಡೆದು ಬ್ರಹ್ಮಭೂತ ಅಂದಕ್ಕೆ ಬ್ರಹ್ಮನಲ್ಲಿ ಸೇರಿದವನಾಗಿ, ಅಂದ್ರೆ ಉಪದೇಶ ಮಾಡಲಿಕ್ಕೆ ಮಹಾಗುರು ಬ್ರಹ್ಮಾಂತ ಗುರು ಸಾಕ್ಷಾತ್ ಯಾಕೆ ಹೇಳಿದ್ದು ಅಂತ ನಮಗೆ ಇಂತಹ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗ್ತಿಲ್ಲ. ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಚತುರ್ಮುಖನ ನಿಜವಾದ ಮಹಾಗುರು. ಅವನಿಲ್ಲದೆ ನಾವು ಬಿಡುಗಡೆಯ ದಾರಿಯನ್ನು ಹೊಂದುವುದು ಸಾಧ್ಯ ಇಲ್ಲ. ಅವನು ಬಿಡುಗಡೆ ಹೊಂದಲಿಕ್ಕಿರುವವನೇ,
ಆದ್ರೆ ಬಿಡುಗಡೆ ಹೊಂದಲಿಕ್ಕಿರುವವನು ತನ್ನ ಜೊತೆಗೆ ಲಕ್ಷಾಂತರ ಕೋಟ್ಯಂತರ ಜೀವರಾಶಿಗಳನ್ನ ಮೋಕ್ಷಕ್ಕೆ ಕರೆದೊಯ್ತಾನೆ. ಭಗವಂತ ಕೊಡುವವನು, ಕರೆದೊಯ್ಯುವವನು ವಾಯುಶ್ಚ ತದನುಜ್ಞೆಯ, ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಸಾಧಕನನ್ನ ಚತುರ್ಮುಖ ಮೋಕ್ಷಕ್ಕೆ ಕರೆದೊಯ್ತಾನೆ. ಬ್ರಹ್ಮಭೂತ, ಚತುರ್ಮುಖನಲ್ಲಿ ಸೇರಿದವನಾಗಿ ಪರಮಾತ್ಮನಲ್ಲಿ ಇದ್ದು ಅಂತ ಒಂದರ್ಥ. ಚತುರ್ಮುಖನಿಂದ ಉಪದೇಶ ಪಡೆದು ಪಾಂಚಭೌತಿಕವಾದ ನಶ್ವರವಾದ ಶರೀರವನ್ನ ತೊರೆದು ನಿರ್ಬಾಣಂ ಭಗವಂತನನ್ನು ಅಧಿಗಚ್ಚತಿ, ಭಗವಂತನನ್ನು ನೆನೆದು ಭಗವಂತನಲ್ಲಿ ಒಪ್ಪಿಸಿಕೊಳ್ತಾನೆ. ಭಗವಂತನನ್ನು ನೆನೆದು ಭಗವಂತನೇ ಆಗ್ತಾನೆ ಅನ್ನೋದು ಯಾವ ರೀತಿಯಿಂದಲೂ ಕೂಡ ಅರ್ಥ ಬರುವುದಿಲ್ಲ. ಯಾಕಂದ್ರೆ ಬ್ರಹ್ಮ ಅಧಿಗಚ್ಚತಿ ಇಂತಿರುವುದಲ್ಲಿ ಬ್ರಹ್ಮಭೂತ ಅಂತ ಬ್ರಹ್ಮನ ಸ್ವರೂಪವನ್ನೇ ಹೊಂದಿ ಅಂತ ಹೇಳಿದ್ರೆ ಮುಂದೆ ಬ್ರಹ್ಮ ಅಧಿಗಚ್ಚತಿ ಅಂದ್ರೆ ಏನರ್ಥ? ಹಾಗಾಗಿ ಜ್ಞಾನ ಆನಂದಮಯವಾದಂತಹ ಸರ್ವಾಧಿಕಾರದಿಂದ ಕೂಡಿರುವ ಭಗವಂತನನ್ನು ಗಚ್ಚತಿ. ಇವನಿಗೆ ಸರ್ವಾಧಿಕಾರ ಇಲ್ಲ, ಅವನಿಗೆ ಸರ್ವಾಧಿಕಾರ ಇದೆ. ಅಧಿಕಾರ, ಅಧಿ ಅನ್ನೋ ಶಬ್ದ ಅಧಿಕಾರ ವರ್ಜಿತನಾದ ಜೀವ. ಯಾಕಂದ್ರೆ ಜಗದ್ವ್ಯಾಪಾರ ವರ್ಜಂ ಅಂತ ಸ್ಪಷ್ಟವಾಗಿ ಜೀವನಿಗೆ ಪರಮಾತ್ಮನಿಂದ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವ್ಯಾಪಾರವನ್ನ, ನಿರ್ವಹಣೆಯನ್ನ ಜೀವ ಯಾವ ಕಾಲಕ್ಕೂ ಎಷ್ಟು ದಿವಸದಿಂದ ಯಾವ ವಸ್ತುವನ್ನ ಅವನು ಹೇಗೆ ಕಂಡಿರ್ತಾನೋ ಕ್ಷಣ ಮಾತ್ರದಲ್ಲಿ ಆ ವಸ್ತುವಿನ ಅಭಿಪ್ರಾಯವನ್ನ ಬದಲಾಯಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನಿಗೆ ಹಂತ ಹಂತವಾಗಿ ತನ್ನೊಳಗೆ ಆ ವಿಷಯದಲ್ಲಿ ಸಂದೇಹಗಳು ಬಂದು ಉತ್ತರಗಳು ಸಿಕ್ಕಿ, ಅದು ಕೂಡ ಸಾಮಾನ್ಯ ಒಂದು ಲೋಕದ ವಿಷಯದಲ್ಲೇ ಅಷ್ಟು ಪಕ್ಕ ಒಂದು ಅಭಿಮತವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ತನ್ನ ಇಡೀ ಜೀವಮಾನದ ಗುರಿ ಎನಿಸಿದಂತಹ ಪರಮಾತ್ಮನ ಕುರಿತಾದ ಚಿಂತನೆಯಲ್ಲಿ ಎಲ್ಲಿ ತನಕ ಭಕ್ತಿಯನ್ನ ಮಾಡಿ ಕೊನೆಗೆ ಆ ಭಕ್ತಿ ಹೋಗಿ ಒಂದಾಗತ್ತೆ ಅನ್ನೋ ಯುಕ್ತಿ ಯಾಕೋ ಶಕ್ತಿ ಕೊಡುವುದಿಲ್ಲ ಮನಸ್ಸಿಗೆ. ಅರ್ಥಾಪತ್ತಿಯಿಂದಲೇನೆ ಇದು ಅಸಾಧ್ಯ ಅಂತ ಗೊತ್ತಾಗುತ್ತೆ ಅನ್ನೋದನ್ನು ಈ ಪದ್ಯ ಹೇಳಿತು. ಲಭತೆ ಬ್ರಹ್ಮ ನಿರ್ವಾಣಂ 25ನೇ ಶ್ಲೋಕ. ಋಷಯ ಕ್ಷೀಣ ಕಲ್ಮಷಾ ಛಿನ್ನದ್ವೈಧಾಯತಾ ಮುಂದೋಯ್ತು. 25 ಸರ್ವಭೂತ ಹಿತೇ ರತಾ ಲಭಂತೆ ಬ್ರಹ್ಮ ನಿರ್ವಾಣಂ. ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಲಭಂತೆ. ಕ್ಷೀಣಕಲ್ಮಷಾಃ ಪಾಪಗಳನ್ನು ಕಳೆದುಕೊಂಡವರು, ಋಷಿಗಳು, ಜ್ಞಾನಿಗಳು. ನಿರ್ವಾಣ ಅಂತ ದೇವರನ್ನ ತಿಳಿದು ಸರ್ವಭೂತ ಹಿತರಾಗಿ, ಡ್ಯುಯಾಲಿಟಿ ಅದು ಇದು ಸಾಮಾನ್ಯ ಎಲ್ಲರಿಗೂ ಈಗ ಹೇಗೆ ಅಂದ್ರೆ ಏನೋ ಹೇಳ್ತಾರೆ ಆಚೆ ಮೋಕ್ಷ ಅಂತ, ಅದು ಎಷ್ಟು ಗೊತ್ತಿಲ್ಲ. ಇಲ್ಲಂತೂ ಅರ್ಥ ಆಗ್ತಾ ಇದೆ, ಇಲ್ಲಿ ಸುಖ ಇಲ್ಲ. ಆಚೆ ಹೋಗೋಣ ಅಂದ್ರೆ ಇಲ್ಲಿ ಸ್ವಲ್ಪ ಸುಖ ಕಾಣಿಸ್ತಿದೆ. ಈಚೆ ಇರೋಣ ಅಂದ್ರೆ ಇಲ್ಲಿ ದುಃಖವೂ ಕಾಣ್ತಾ ಇದೆ. ಈ ದುಃಖದಿಂದ ಪಾರಾಗ್ಬೇಕು ಅನ್ನುವ ಯೋಚನೆಯೂ ಇದೆ. ಇನ್ನು ಇದರಲ್ಲಿ ಸ್ವಾರಸ್ಯ ಇಲ್ಲ ಅಂತ ಯೋಚನೆ ಮಾಡಿದಂತೆ ಒಂದಿಷ್ಟು ಸಮಾಧಾನಗಳು ಇವೆ. ಒಳ್ಳೆಯ ಬಾಂಧವ್ಯ, ಮೈತ್ರಿ, ತಿನ್ನುವ ಒಂದಿಷ್ಟು ಸೌಖ್ಯ ಇತ್ಯಾದಿಗಳೆಲ್ಲ ಇರುವುದರಿಂದ ಗೊಂದಲಮಯವಾದ ವ್ಯಕ್ತಿತ್ವ ಇರುವ ತನಕವೂ ಕೂಡ ಸ್ಪಷ್ಟ ಚಿತ್ರಣವುಳ್ಳ ಭಗವಂತನನ್ನ ಹೊಂದುವುದು ಅಸಾಧ್ಯ. ಅದಕ್ಕೆ ಭಗವಂತನ ದರ್ಶನ ಆಗುವ ಸಮಯ ಬಂದಾಗ ದೇವರು ಅವನಿಗೆ ದ್ವಂದ್ವಗಳನ್ನು ಕಳೆಯುವ ದೊಡ್ಡ ಫಲವನ್ನ ತುಂಬುತ್ತಾನೆ. ಅದು ತುಂಬಿದ್ರೆ ಮಾತ್ರ ಮುಂದಿನ ಸಂಗತಿಗಳಿಗೆಲ್ಲ ಅರ್ಥ ಬರುತ್ತೆ. ಹಾಗಾಗಿ ಅವರು ಬ್ರಹ್ಮನನ್ನ ಲಭಂತೆ. ಎಂಥವರು? ಚಿನ್ನದ್ವೈಧ ಯಥಾತ್ಮಾನಃ ಸರ್ವಭೂತ ಹಿತೇರತಾಃ ಕ್ಷೀಣಕಲ್ಮಷಾಃ ಋಷಯಃ ನಿರ್ವಾಣಂ ಬ್ರಹ್ಮ ಲಭಂತೆ. ನಾವು ಎಷ್ಟು ಹಿರಿಯರ ಸೇವೆ ಮಾಡಿ ಬದುಕಿನಲ್ಲಿ ಅದರ ಬಗ್ಗೆ
ಸ್ಪಷ್ಟತೆಯನ್ನು ಕಲ್ಪಿಸಿಕೊಳ್ತೇವೋ ಅಷ್ಟು ನಮಗೆ ಭಗವತ್ ತತ್ವದ ವಿಷಯದಲ್ಲಿ ಗೊಂದಲಗಳು ಪರಿಹಾರ ಆಗಿ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಅದು ಭಗವದ್ ದರ್ಶನ ಆಗುವ ತನಕವೂ ಕೂಡ. ಆದ್ರೆ ಹೆಚ್ಚು ಕಮ್ಮಿ ನಮ್ಮ ಆಲೋಚನೆಗಳಲ್ಲಿ ಪ್ರತಿಯೊಂದರಲ್ಲೂ ಭಗವತ್ ಪ್ರಜ್ಞೆಯನ್ನು ಜಾಗೃತವಾದಾಗ ಕಲ್ಮಶಗಳು ಕ್ಷೀಣವಾದ್ರೆ ಅಜ್ಞಾನಗಳು ದೂರ ಆಗುತ್ತೆ, ಬಯಕೆಗಳು ಹೊರಟು ಹೋಗುತ್ತೆ. ಆ ಬಯಕೆಗಳಿಂದ ಹುಟ್ಟುವ ಗಂಟ ಹಾಕುವ ಕರ್ಮಗಳು ಕೂಡ ಹುಟ್ಟುವುದಿಲ್ಲ. ಅದರಿಂದಾಗಿ ಈ ನಿರಂತರ ಭಗವಂತನ ಎಚ್ಚರದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದಂತಹ ಸರ್ವಭೂತಗಳಿಗೂ ಹಿತವಾಗಿರ್ಬೇಕು. ನಾವು ಅವ್ರಿಗೆ ಹಾಳಾಗೋಗ್ಲಿ, ಅವ್ರು ಕಷ್ಟಪಟ್ಟಿದ್ದಾರೆ, ಅವರು ಕಷ್ಟ ಕೊಟ್ಟಿದ್ದಾರೆ, ಅದರಿಂದ ಅವರು ಕಷ್ಟಪಡ್ಬೇಕು ಅಂತ ನಾವು ತೀರ್ಮಾನ ಮಾಡುದಲ್ಲ. ಸರ್ವಭೂತ ಹಿತ. ಹಾಗಂತೇಳಿ ಅವ್ರಿಗೆ ಒಳ್ಳೇದ್ ಮಾಡಿ ಅಂತ ಹೇಳಿದ್ದಲ್ಲ. ಅವರ ಗತಿ ಏನಿದೆಯೋ ದೇವರೇ ಅವ್ರಿಗೆ ಅದನ್ನು ಕೊಡು, ಇವ್ರಿಗೆ ಏನ್ ಗತಿ ಇದೆಯೋ ಅದನ್ನು ಇವ್ರಿಗೆ ಕೊಡು. ಈಗ ನಾನು ಒಂದು ಕ್ಷತ್ರಿಯನಾಗಿರುವುದರಿಂದ ಅರ್ಜುನನಿಗೆ ಆ ಜವಾಬ್ದಾರಿ ಯಾಕೆ ಹೇಳಿದ ಅಂದ್ರೆ ನಿಗ್ರಹಿಸು ಅಂತ. ಅವನಿಗೆ ನಿಗ್ರಹಿಸ್ಲಿಕ್ಕೆ ಅಧಿಕಾರ ಇದೆ, ಹಾಗೆ ನಮ್ಗೆ ಯಾಕೆ ನಿಗ್ರಹಿಸ್ಲಿಕ್ಕೆ ಅಧಿಕಾರ ಇಲ್ವಾ ಅಂದ್ರೆ ಇದೆ. ನಮ್ಮಲ್ಲಿರುವಂತಹ ಶತ್ರುಗಳನ್ನು ನಿಗ್ರಹಿಸುವ ಅಧಿಕಾರ ಹೊರತು ಪ್ರಪಂಚದಲ್ಲಿರುವಂತಹ ಎಲ್ಲಾ ಶತ್ರುಗಳನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಲಿಕ್ಕಾಗುದಿಲ್ಲ. ಅದು ಬಹುಶಃ ನಮ್ಮನ್ನೇ ನುಂಗ್ಲೂಬಹುದು. ನಾವೆಷ್ಟು ಆ ರೀತಿ ದ್ವೇಷದಿಂದ ಅಸೂಯೆಯಿಂದ, ಅಂದ್ರೆ ಭಗವಂತನ ಕಾರ್ಯ, ಭಗವಂತ ಇದರ ಅಧಿಕಾರಿ, ಅವನು ಕೊಟ್ಟ ಕೆಲಸದಂತೆ ನಾನು ಇದನ್ನ ನಿಷ್ಪಕ್ಷಪಾತವಾಗಿ ಮಾಡ್ತೇನೆ ಅಂತ ನಮಗೆ ಕೊಟ್ಟ ಅಧಿಕಾರದ ವಲಯದಲ್ಲಿ ನಾವು ಶಿಕ್ಷೆ ಕೊಡುವುದು ಅಂತಿದ್ದಾಗ ಅದು ಯೋಗ್ಯ ಮತ್ತು ಅದೇ ಕರ್ತವ್ಯ. ಆದ್ರೆ ನಮಗೆ ಶಿಕ್ಷೆ ಕೊಡುವ ಅಥವಾ ಸರಿಯಾಗಿ ನೇರವಾಗಿ ಒಬ್ಬ ವ್ಯಕ್ತಿಯನ್ನ ತಿದ್ದಿ ತಿಳಿಯಪಡಿಸುವ ಯಾವುದೇ ಅವಕಾಶ ಇಲ್ಲದೆ ಇದ್ದಾಗ ನಾವು ಗಾಳಿಗೆ ತೂರಿದ ಹಾಗೆ ಏನೋ ಒಂದನ್ನ ಅಭಿಪ್ರಾಯ ಪಡ್ತೇವೆ ಅಂತಂದಾಗ ಅದಕ್ಕೆ ಬೆಲೆ ಉಳಿಯುವುದಿಲ್ಲ ಅಂತ, ನಮ್ಮ ಶ್ರಮ ವ್ಯರ್ಥ ಆಗತ್ತೆ. ಎರಡನೇದ್ದು, ಭಗವಂತನ ಹತ್ರ ಶರಣಾಗಿ ನಾವು ಪ್ರಾರ್ಥನೆ ಮಾಡಿ ಆ ಕಾರ್ಯಕ್ಕೆ ಇಳಿದ್ರೆ ಆಗ ನಾವು ಅಕಸ್ಮಾತ್ ಅದಕ್ಕೆ ಯೋಗ್ಯರಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಒಳ್ಳೆ ಎಚ್ಚರ ಬರುತ್ತೆ. ನೋಡಪ್ಪ, ನಿನ್ ಕೆಲಸ ಮಾಡು, ಆದೇಶ ಸಿಗುತ್ತೆ, ಒಳಗಿನಿಂದ ಒಂದು ಅಳೆವು ದೊರಕತ್ತೆ. ಪ್ರಜ್ಞೆ ಜಾಗೃತವಾದದ್ರಿಂದಾಗಿ ಸರ್ವಭೂತಗಳಲ್ಲಿ ಹಿತ ಬಯಸುವುದು ಅತ್ಯಂತ ಸಹಜವಾಗುತ್ತೆ. ಶತ್ರುಗಳನ್ನು ಕಂಡಾಗಲೂ ಕೂಡ ಸಿಟ್ಟು ಬರುವುದಿಲ್ಲ. ಯಾಕೆ ಸಿಟ್ಟು ಮಾಡಬೇಕು? ನನ್ನಲ್ಲಿ ಅವನಿಂದ ಯಾವುದೇ ರೀತಿಯ ಬದಲಾವಣೆ ಮಾಡಿ ನನ್ನನ್ನ ಅವನು ಯಾವುದೇ ರೀತಿಯಿಂದ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಢ ವಿಶ್ವಾಸ ಇದ್ರೆ ಅವ್ರ ಶತ್ರುಗಳೇ ಆಗುದಿಲ್ಲ. ನನಗೇನೋ ನನ್ನ ತಳಮಳವನ್ನ ಆತ ಹೆಚ್ಚಿಸ್ತಾ ಇದ್ದಾನೆ ಅಂತಂದಾಗ ಅವನನ್ನು ಹೊರಗಿನಿಂದ ಸೋಲಿಸಿದ್ರು ಅವನು ಒಳಗಿನಿಂದ ಆಕ್ರಮಿಸಿ ಆಗಿದೆ ಅಂತ ಅರ್ಥ. ನಾವೇ ಹಿಂದೆ ಸರಿತೀವಿ, ನಮ್ಮದೇ ಆಲೋಚನೆಗಳಲ್ಲಿ ಅಸ್ಪಷ್ಟತೆ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪಾಪ ಕಳಚಿಕೊಂಡವರು, ಜ್ಞಾನ ಪಡೆದುಕೊಂಡವರು, ದಿಗಿಲುಗಳನ್ನ ದ್ವಂದ್ವಗಳನ್ನ ದಾಟಿ ಬಂದವರು, ಎಲ್ಲ ತರಹದ ಜೀವರಾಶಿಗಳಲ್ಲೂ, ಅದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲಾ ಜೀವಿಗಳಿಗೂ ದ್ವೇಷಭಾವದಿಂದ ಅನ್ಯಾಯ ಮಾಡುವ ಅಧಿಕಾರ ಯಾವ ಜೀವನಿಗೂ ಇಲ್ಲ. ಪರಮಾತ್ಮನೇ ಮಾಡಲ್ಲ. ನಾವ್ ಹೇಳಲ್ವಾ, ನಾವೇ ನಮ್ಮ ಮಕ್ಕಳನ್ನ ನಾವು ಮನೆಯಲ್ಲಿ ಹೊಡಿಯಲ್ಲ, ನೀವ್ ಯಾರ್ರಿ ಸುಮ್ನೆ ಹೊಡಿಲಿಕ್ಕೆ? ತಪ್ಪ ಮಾಡಿದಾಗ ಹೊಡೆದ್ರೆ ಹೊಡಿಲಿಕ್ಕೆ ಪರ್ಮಿಷನ್ ಯಾರಿಗಾದ್ರೂ ಇದೆ. ನಾವು ಅದನ್ನ ಆಕ್ಷೇಪ ಮಾಡಿ ನಾವೇ ಹೊಡಿಯಲ್ಲ, ಒಂದ್ ತಪ್ಪು ಮಾಡಿದ್ರು ನೀವ್ ಯಾಕೆ ಹೊಡಿತೀರಿ ಅಂತ ಹೇಳಿದ್ರೆ ಅದು ಮಹಾ ಮೂರ್ಖತನ. ಅದು ಬಿಟ್ಟು ಅಕಾರಣವಾಗಿ ಹೊಡೆದು ಒಂದು ಮಗುವನ್ನು ನೋಯಿಸುವಂತಹ ವ್ಯಕ್ತಿತ್ವ ಕಂಡಾಗ ನಾವು ಆಗ ಈ ರೀತಿ ಜೋರ್ ಮಾಡುತ್ತೇವೆ. ದೇವರೇನು ಅಂದ್ರೆ ಶಿಕ್ಷೆ ಕೊಡುವಾಗ ತಾನೇ ನೇರವಾಗಿ ಕೊಡಬೇಕು ಅಂತ ಏನಿಲ್ಲ. ನಮ್ಮ ಸುತ್ತಲಿನ ಯಾವುದೋ ಒಂದು ವ್ಯಕ್ತಿಗಳಿಂದ, ವಸ್ತುಗಳಿಂದಲೇ ಕೊಡುದು. ಅದು ನಮ್ಗೆ ಸಂಬಂಧಪಟ್ಟ ಕಾರ್ಯಕ್ಕೆ ಒಪ್ಪಿಯೇ ಫಲವನ್ನು ನೀಡುವಂಥದ್ದು. ಹಾಗಾಗಿ ನಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಅಸಂಗತಿಗಳು ಕಾಣಿಸ್ತಾ ಇದೆ ಅಂದ್ರೆ ಅದು ನಾವೇ ಯಾವುದೋ ಮಾಡಿದ ಅಸಂಗತಿಯ ಫಲ ಅಂತ ಗೊತ್ತಾಗುತ್ತೆ. ಆಚಾರ್ಯರು ಪಾಪಕ್ಷಯಾಚೈತತ್ ಭವತಿ ಇತ್ಯಾಹ ಲಭಂತೆ ಇತಿ. ಬ್ರಹ್ಮಭೂತನಾಗಬೇಕು, ಬ್ರಹ್ಮನಲ್ಲಿ ಮನಸ್ಸಿಟ್ಟು ಅವನನ್ನು ಹೊಂದಬೇಕು ಅನ್ನುವ ಮಾತು ಬಂತು.
ಅದು ಹೇಗ್ ಸಾಧ್ಯ ಅನ್ನೋದಕ್ಕೆ ಈ ಶ್ಲೋಕ ಹೇಳಿದ್ದು. ಪಾಪದ ಸಂಪರ್ಕ ತಪ್ಪಿ ಹೋದಾಗ ಲಭಂತೆ ಬ್ರಹ್ಮ ನಿರ್ವಾಣಂ, ನಿರ್ವಾಣಂ ಬ್ರಹ್ಮ ಲಭಂತೆ. ಜ್ಞಾನಾನಂದಮಯವಾದ ಪಾಂಚಭೌತಿಕವಲ್ಲದ ಶರೀರದಿಂದ ಕೂಡಿದ ಭಗವಂತನ ಜೊತೆಗಿನ ಒಡನಾಟವನ್ನ ದೇವರೇ ಆದೇಶಿಸಿದ್ದಿಲ್ಲಿ. ಕ್ಷೀಣಕಲ್ಮಷಾಃ ಭೂತ್ವಾ ಛಿನ್ನದ್ವೈತಾಯತಾತ್ಮಾನಃ. ದ್ವೇಧ ಅಂದ್ರೆ ಸಂಶಯ. ದ್ವೇಧಾಭಾವ, ಹಾಗೋ ಹೀಗೋ, ಅದೋ ಇದೋ, ಹೇಗಿದನ್ನ ಸರಿ ಮಾಡಿಕೊಳ್ಳುವುದು ಅಂತ ಒಳಗಿನಿಂದ ಯೋಚನೆಗಳಿದ್ರೆ ಅದು ದ್ವೈಧಾಭಾವ. ಚಿನ್ನ ದ್ವೈದಾಯತಾತ್ಮಾನಃ. ದ್ವೇಧಾಭಾವ ದ್ವೈಧಂ. ದ್ವೇಧ ಅನ್ನೋದು ದ್ವೇಧ ಅಭಾವ ಅಲ್ಲದ್ದು, ದ್ವೇಧ ಅಂತ ಶಬ್ದ. ದ್ವೇಧಾ ಭಾವ ದ್ವೈಧಂ. ಸರಿನೋ ತಪ್ಪೋ ಅಂತ ವಿಪರ್ಯಯ ಭಾವ. ಇದು ಹೀಗಲ್ಲ, ಇನ್ನು ಹೇಗೋ ಇರ್ಬೇಕಿತ್ತು ಅನ್ನುವ ಏನೇನೋ ಯೋಚನೆಗಳು. ವಿಪರ್ಯಯ ಸಂಶಯೋವಾ ಯದ್ವೈಧಂ ತ್ವತ್ಕೃತಾತ್ಮನಾಂ ಜ್ಞಾನಾಸಿನಾ ತು ತಚ್ಚಿತ್ವಾ ಮುಕ್ತ ಸಂಗಃ ಪರಂ ವೃಜೇತ್. ಆಚಾರ್ಯರ ಮಾತು. ದ್ವೈಧಂ ಅಂದ್ರೆ ಇಬ್ಬಂದಿತನ, ಒಂದು ಇನ್ನೊಂದಾಗಿ ಕಾಣುವುದು. ಅದು ಹೌದೋ ಅಲ್ಲೋ ಅಂತ ಡೌಟ್ ಬರುವುದು. ಇದನ್ನ ಸಂಶಯ ಜ್ಞಾನ ಮತ್ತು ವಿಪರೀತ ಜ್ಞಾನ ಅಂತ ಹೇಳುತ್ತಾರೆ. ಇತಿಚ ಅಂತ ಹೇಳಿದ್ರಿಂದ ಹಿಂದೆ ಹೇಳಿದ ಹಾಗೆ ನಾರದೀಯ ಪುರಾಣದ ಮಾತೆ ಮುಂದುವರಿತಾ ಇದೆ ಅಂತ ಅರ್ಥ. ಕ್ಷೀಣಕಲ್ಮಷಾಃ ಭೂತ್ವಾ, ಕೊಳೆಗಳನ್ನೆಲ್ಲ ಕಳಚಿಕೊಂಡು, ದ್ವೇಧಾಭಾವ ದ್ವೈತಂ, ಎರಡಾಗುವುದು ಅನ್ನುವುದನ್ನ ದ್ವೈತಂ ಅಂತ ಕರೀತಾರೆ. ಅದಕ್ಕೆ ನಾನು ಹೇಳಿದ್ದು ಅಂತ ನೀವು ಸುಮ್ಮನೆ ಆಚಾರ್ಯನು ಕಿಸೆಯಿಂದ ತೆಕ್ಕೊಟ್ರು ಅಂತ ಅನ್ಕೋಬೇಡಿ. ಇದು ನಾರದೀಯ ಪುರಾಣದಲ್ಲಿ ಇರುವ ಮಾತು. ಮನಸ್ಸನ್ನು ಯಾರು ಸೋಲಿಸುವುದಿಲ್ವೋ ಅಥವಾ ಅದನ್ನು ಗೆಲ್ಲುವುದಿಲ್ವೋ, ಸಂಶಯ ಮತ್ತು ವಿಪರೀತ ಜ್ಞಾನವೆಂಬ ದ್ವೈಧ ಹುಟ್ಟತ್ತೆ. ಆ ದ್ವೈಧವನ್ನು ಕತ್ತಿಯಿಂದ ಕತ್ತರಿಸ್ಬೇಕು. ಯಾವುದಪ್ಪ ದ್ವೈಧ ಕಾಣಿಸುವುದೇ ಇಲ್ಲ, ಕತ್ತರಿಸ್ಲಿಕ್ಕೆ ಕತ್ತಿ ಹಿಡ್ಕೊಂಡ್ರದು ಎಲ್ಲಿಂದ ಗೊತ್ತಾಗ್ಬೇಕು? ಅದು ಕಾಣಿಸುವ ದ್ವೈಧ ಅಲ್ಲ, ಕಾಣದ ದ್ವೈಧ. ಹೊರಗಿನ ಕಣ್ಣಿಗೆ ಕಾಣದೇ ಇರುವ ಅರಿವಿನ ದ್ವೈಧ, ಅರಿವಿನ ಹಸಿ ಶಕ್ತಿ, ಅದು ಉಳಿದ ಎಲ್ಲವನ್ನು ಕೂಡ ಸಂಹರಿಸಬೇಕು. ಹಾಗಾಗಿ ಜ್ಞಾನಾಸಿನ ಅಂತ ಮುಂದೆ ಹೇಳುವ ಹಾಗೆ ಇಲ್ಲೂ ಕೂಡ ಜ್ಞಾನದ ಕತ್ತಿಯಿಂದ ಕತ್ತರಿಸಿ ಅಂತ ಜ್ಞಾನಾಸಿನಾತು ತಚ್ಚಿತ್ವ ಮುಕ್ತ ಸಂಗಃ ಪರಂ ರಚೇತ್. ಜ್ಞಾನದ ಕತ್ತಿಯಿಂದ ಆ ಅರಿವುಗೇಡಿತನದ ಶಕ್ತಿಯನ್ನ ಕೊಂದು ಅಸಂಗ ಮುಕ್ತನಾಗಿ, ಯಾವುದೇ ಬಂಧ ಇಲ್ಲದೆ ಅದರ ಮೇಲೆ ಕೋಪ ಮಾಡಿಕೊಳ್ಳುತ್ತೆ, ಅದರಿಂದ ಹೆಚ್ಚು ಸುಖ ಅನ್ನುವ ಭ್ರಮೆ ಇದ್ರೆ ಅವನನ್ನು ಯಾರು ಪಾರು ಮಾಡ್ಲಿಕ್ಕೆ ಆಗುತ್ತಿಲ್ಲ. ಆ ಸಂಶಯದಲ್ಲೇ ಸಂತೋಷ ಪಡುವವರಿದ್ರೆ ಅವರನ್ನು ದೇವರೇ ಕಾಪಾಡಬೇಕು. ಆದ್ರೆ ಆ ಸಂಶಯ ಮತ್ತು ವಿಪರ್ಯ ಜ್ಞಾನ ಹೋಗಬೇಕು ಅಂದ್ರೆ ಅದು ಬೆಳಕಿನ ಕತ್ತಿಯೇ ಬೇಕು. ಸಾಮಾನ್ಯ ಕೆಲವು ಇತ್ತೀಚಿನ ಅಥವಾ ಹಿಂದೆಯೂ ಇರಬಹುದು ಪರದೇಶದ ಸಿನಿಮಾಗಳಲ್ಲಿ ಬೆಳಕಿನ ಕಡ್ಡಿ ಇಟ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಅವರಿಗದೊಂದು ಆಯುಧ ಅಂತ, ಆದ್ರೆ ನಿಜವಾಗಿ ಅದು ಶಾಸ್ತ್ರದಲ್ಲಿ ಹೇಳಿದ ಆಯುಧ. ಬೆಳಕಿನ ಆಯುಧದಷ್ಟು ತೀಕ್ಷ್ಣ ಹೊರಗಿನ ಕತ್ತಿ ಲೋಹ ದೇಹ ಛೇದ ಆಗ್ಬೋದು, ಆದ್ರೆ ಜೀವಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಜೀವದಲ್ಲಿರುವ ಕೊಳೆಯನ್ನ ಕೆತ್ತಿ ತೆಗೆಯುವ ಶಕ್ತಿ ಇರುವಂತದ್ದು ಜ್ಞಾನವೆಂಬ ಖಡ್ಗಕ್ಕೆ. ಆ ಜ್ಞಾನವೆಂಬ ಖಡ್ಗ ಈ ಭೌತಿಕವಾದ ಶರೀರ ಬೇಕಾದ್ರೆ ಕತ್ತರಿಸುತ್ತೆ, ಕತ್ತರಿಸುವ ಹಾಗೆ ನೋಡಿಲ್ಲ, ಕತ್ತರಿಸಬಹುದು. ಕತ್ತರಿಸತ್ತೆ ಅಂದ್ರೆ ಅದನ್ನ ಬಿಟ್ಟು ದೂರ ಮಾಡುವಂತೆ ನಡ್ಕೊಳ್ಳುತ್ತೆ. ಹಾಗಾಗಿ
ಕ್ಷೀಣಪಾಪಾಹ ಮಹಾಜ್ಞಾನಾಹ ಜಾಯಂತೆ ಗತ ಸಂಶಯಾಹ. ಯಾರು ಈ ರೀತಿ ಅವುಗಳಿಗೆ ಒಳ್ಳೆಯ ನೆಲೆಯನ್ನು ಕಲ್ಪಿಸಿ ಅರಿವು ಪಡೆಯಬೇಕಾದಂತಹ ಮಂದಿಗಿರಬಹುದು. ಒಟ್ಟು ಜ್ಞಾನದ ಸೇವೆ ಅಂತ ಅರ್ಥ. ಯಾರು ಜ್ಞಾನಕ್ಕೆ ಸಂಬಂಧಪಟ್ಟ ಸೇವೆಯನ್ನು ನಿರಂತರ ಸಲ್ಲಿಸ್ತಾನೋ, ಜ್ಞಾನಕ್ಕಾಗಿ ಏನಾದ್ರೂ ಮಾಡ್ತೇನೆ, ಅದು ಜ್ಞಾನ ಅಂದ್ರೆ ಕೂತು ಪಾಠ ಕೇಳುವುದು ಒಂದಾಯಿತು, ಅದನ್ನು ಕಲಿಬೇಕು ಅನ್ನೋದು ಮನುಷ್ಯನಿಗೆ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ಅದರ ಜೊತೆಗೆ ಅಂತಹ ಜ್ಞಾನಿಗಳ ಪೋಷಣೆ ಅಥವಾ ಅಂತಹ ಪೂರ್ವಜ್ಞಾನದ ಸಂರಕ್ಷಣೆ ಅಥವಾ ಅದರ ಪ್ರಕಟಣೆ ಏನೋ ಒಂದು, ಅಥವಾ ಪುಸ್ತಕಗಳನ್ನ ತೆಗೆದಿಟ್ಟುಕೊಂಡು ಸಂಗ್ರಹಿಸಿ ಅಗತ್ಯ ಇದ್ದವರಿಗೆ ಕೊಡುವುದು, ಅಥವಾ ಅದನ್ನ ನೂರಾರು ತರದ ರಕ್ಷಣೆಯ ದಾರಿ ಇವತ್ತಿದೆ. ಅದು ರೆಕಾರ್ಡ್ ಮಾಡೋದ್ರಿಂದ ಹಿಡಿದು ಯಾವ್ಯಾವ ರೀತಿಯಿಂದ ಜನರಿಗೆ ಮುಟ್ಟುವ ತನಕ ನಮ್ಮ ಕೆಲಸ ಸಾಗುತ್ತೋ ಅದೆಲ್ಲವೂ ಕೂಡ ಈ ಸಂಶಯ ಪರಿಹಾರಕವಾದ ವಿಪರ್ಯಯ ಜ್ಞಾನ ಮಾರಕವಾದಂತಹ ಕೆಲಸ. ಆಗ ನಾವು ಕೂಡ ಚಿನ್ನದ್ವೈತರಾಗ್ತೇವೆ. ಇಲ್ಲ ಅಂದ್ರೆ ಅದರಲ್ಲಿ ನಾವು ಒಬ್ಬರಾಗಿ ಹೋಗ್ತೇವೆ. ನಮ್ಗೆ ಮಾತ್ರ ಬೇಕು, ಬೇರೆ ಯಾರಿಗೂ ಸಿಗದ ಹಾಗೆ ಮಾಡ್ತೇವೆ ಅಂತನ್ನುವ ಜ್ಞಾನಿಗಳಿಗೆ ಶಾಸ್ತ್ರದಲ್ಲಿ ಬೆಲೆ ಇಲ್ಲ. ಯಾರಿಗೂ ಹೇಳ್ಕೊಡಲ್ಲ, ಯಾರನ್ನೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಈಗ ಹೇಳ್ಕೊಡೋದು ಎಲ್ರಿಗೂ ಆಗುತ್ತೆ ಅಂತಿಲ್ಲ. ಆದ್ರೆ ನಮ್ಮ ಸುತ್ತ ಎಲ್ಲೋ ಒಂದು ಪ್ರಸಂಗ ಬಂದಾಗಾದ್ರೂ ಅದನ್ನು ತಿಳ್ಕೊಳ್ಳೋ ಉದ್ದೇಶವೇ ಅಗತ್ಯ ಇದ್ದಲ್ಲಿ ಅಪ್ಲೈ ಮಾಡ್ಲಿಕ್ಕೆ. ಕೆಲವೊಮ್ಮೆ ಅಪ್ಲೈ ಮಾಡ್ಲಿಕ್ಕೆ ಆಗುವ ಜ್ಞಾನ ಅಲ್ಲ ಅದು, ಅದು ಕೇವಲ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ. ಅವನಿಗೆ ಅಪ್ಲೈ ಆಗುತ್ತೆ, ನಮ್ಗೆ ಅಪ್ಲೈ ಆಗಲ್ಲ. ಸನ್ಯಾಸದ ಧರ್ಮವನ್ನು ನಾವು ತಿಳ್ಕೊಂಡಿರ್ತೀವಿ, ಆದ್ರೆ ಅದನ್ನ ನಾವು ಪಾಲಿಸ್ಲಿಕ್ಕೆ ಆಗಲ್ಲ. ಆದ್ರೆ ಸನ್ಯಾಸದ ಧರ್ಮ ಪಾಲಿಸುವುದು ಅಂದ್ರೆ ವೇಷದ ಮೂಲಕ ಪಾಲಿಸ್ಲಿಕ್ಕೆ ಆಗಲ್ಲ ಅಂತ ಬಿಟ್ರೆ, ಗೃಹಸ್ಥನು ಸನ್ಯಾಸಿ ಆಗ್ಬಹುದು. ಸನ್ಯಾಸಿಯು ಕೂಡ ತನ್ನ ನಿಯಮವನ್ನು ಮೀರಿ ಗೃಹಸ್ಥನಂತೆ ವರ್ತಿಸಬಹುದು. ನಿಯಮ ಮೀರುವುದು ಅಂದ್ರೆ ನಾನು ಹೇಳ್ತಾ ಇರೋದು ಶಾಸ್ತ್ರೀಯ ನಿಯಮ ಮೀರುವುದಲ್ಲ. ಈಗ ಸನ್ಯಾಸಿ ಆಗಿ ಇದ್ದು ತಾನು ಮಕ್ಕಳನ್ನು ಪಡೆಯದೇ ಇದ್ರು, ಅವರಿಗೆ ಆ ದೈಹಿಕ ಬಯಕೆ ಇಲ್ಲದೆ ಇದ್ರು, ಒಂದು 10 ಮಕ್ಕಳನ್ನ ತನ್ನ ಪಾಠದ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು ತನ್ನ ಮಕ್ಕಳು ಅಂತ ಅನ್ನೋದಕ್ಕಿಂತ ಹೆಚ್ಚು ಪ್ರೀತಿಸಿ ವಸ್ತುದಾದು ಗೃಹಸ್ಥನ ಧರ್ಮ. ಆದ್ರೆ ಸನ್ಯಾಸಿಯಾಗಿಯೂ ಕೂಡ ಆ ಶಿಷ್ಯರಲ್ಲಿ ವಿದ್ಯೆಯನ್ನ ಕಣ್ಣಾರಿ ಕಂಡು ಆ ಕಾಳಜಿಗೆ ತನ್ನನ್ನು ಒಡ್ಡಿಕೊಳ್ಳುವ ಮನಸ್ಥಿತಿ ಬಂದಾಗ ಅವನಿಗೆ ಅದು ದೋಷ ಆಗುದಿಲ್ಲ. ಅಂದ್ರೆ ಜ್ಞಾನದ ರಕ್ಷಣೆಗೆ ಸಂಬಂಧಪಟ್ಟ ನೂರಾರು ತರದ ದಾರಿಗಳಲ್ಲಿ ಯಾವುದು ನಮಗೆ ಸೆಟ್ ಆಗುತ್ತೋ, ಯಾವುದು ನಮಗೆ ಒಪ್ಪಿತವಾಗುತ್ತೋ, ಯಾವುದರಿಂದ ನಮ್ಗೆ ಅಂತರಂಗಕ್ಕೆ ಸುಖ ಸಿಗುತ್ತೋ, ಯಾವುದರಿಂದ ನಮಗೆ 4 ಜನಕ್ಕೆ ತಿಳಿಸಿದೆ ಒಂದು ತೃಪ್ತಿ ಬರುತ್ತೋ ಅಂಥ ಕೆಲಸವನ್ನ ಮಾಡಿದಾಗ ಗತ ಸಂಶಯ ಕ್ಷೀಣ ಪಾಪ ಮಹಾಜ್ಞಾನ. ಒಂದು ಕೆಲಸ ಬಹಳ ಕಾಲ ಬಾಳುವುದು ಅಷ್ಟು ಸುಲಭದ ಮಾತಲ್ಲ. ಸ್ವತಃ ಕೆಲಸದಲ್ಲಿ ಸತ್ವ ಇರಬೇಕು, ಸತ್ವ ಇದ್ದವನು ಆ ಕೆಲಸಕ್ಕೆ ಕೈ ಹಾಕಿರ್ಬೇಕು. ಹಾಗೆ ಅನೇಕ ತರದ ಚಿಂತನೆಗಳನ್ನು ಈ ಪದ್ಯದ ಮೂಲಕ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದಾಗಿ ಕ್ಷೀಣ ಪಾಪಗಳನ್ನು ಕಳೆದುಕೊಂಡವರು, ಮಹಾಜ್ಞಾನಿಗಳು, ಜ್ಞಾನದ ಸೇವೆಯನ್ನು ನಡೆಸಿದವರು ಚಿನ್ನದ್ವೈತರು ಅಂತ ಹೇಳ್ತಾರೆ. ಅವರು ಸಂಶಯಗಳನ್ನು ಕಳೆದುಕೊಳ್ಳುತ್ತಾರೆ. ಚಿನ್ನದ್ವೈತ ಯಥಾತ್ಮಾನಃ, ಚಿನ್ನದ್ವೈತಾಃ ಯಥಾತ್ಮಾನಃ. ಯಥಾತ್ಮಾನ ಅನ್ನೋದು ಇನ್ನೊಂದು ರೀತಿಯ ಶಬ್ದ. ಯಥ ಆತ್ಮಾನಃ, ಪ್ರಯತ್ನಶೀಲವಾದ ಮನಸ್ಸು, ಪ್ರಯತ್ನಶೀಲವಾದ ಜಾಗೃತಿ. ಆ ಜಾಗೃತಿಗೆ ಮನಸ್ಸು ಸಹಕಾರ ಕೊಟ್ಟರೆ ಪಾಪಗಳು ಕ್ಷೀಣವಾಗಿ ಹೊರಮುಖದಲ್ಲೂ ಭಗವಂತನ ಪಾರಮ್ಯವನ್ನ ತಿಳಿಸುವುದಕ್ಕೆ ಬೇಕಿರುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಇಟ್ಕೊಳ್ಬೇಕು. ಹಾಗೆ ಮುಂದೆ ಆಚಾರ್ಯರ ಈ ಮಾತಿಗೆ ಅನುಗುಣವಾಗಿ ಏನೇನು ಚರ್ಚೆಗಳು ಬಂದಿದೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಂ ಅಸ್ತು. ಹರೇ ರಾಮ.